ನಮಸ್ಕಾರ. ಬನ್ನಿ, ಇವತ್ತು ನಾವು ಕಣ್ಣೀರಿನ ಸೇತುವೆಯ ಕಥೆಯನ್ನ ನೋಡೋಣ. ಅಲೆಗಳ ನಾಡಿನ ಸೇತುವೆಯ ಮೇಲೆ ನಡೆದ ಆ ಒಂದು ನಿರ್ಣಾಯಕ ಯುದ್ಧ ಒಬ್ಬ ಯುವ ನಾಯಕನ ಪಯಣವನ್ನೇ ಪೂರ್ತಿಯಾಗಿ ಬದಲಾಯಿಸಿಬಿಡ್ತು. ನಮ್ಮ ಇವತ್ತಿನ ಚರ್ಚೆ ಶುರುವಾಗುವುದೇ ಒಂದು ಅದ್ಭುತವಾದ ಮಾತಿನಿಂದ. ಈ ಮಾತೆ ಈ ಇಡೀ ಸಂಘರ್ಷದ ಹೃದಯಭಾಗ. ಹಕ್ಕು ಹೇಳ್ತಾನೆ, ನಿಜವಾದ ಶಕ್ತಿ ಸಿಗುವುದು ಯಾರಾದ್ರೂ ಅಮೂಲ್ಯವಾದವರನ್ನ ರಕ್ಷಿಸಿದಾಗ. ಕತೆ ಶುರುವಾಗೋದು ನರುಟೋನ ಕೋಪದಿಂದ. ತನ್ನ ಕಣ್ಣು ಮುಂದೆನೇ ಸ್ನೇಹಿತ ಸಾಸ್ಗೆ ಬಿದ್ದಿದ್ದನ್ನ ನೋಡಿ ಅವನ ದುಃಖ ಕೋಪವಾಡಿ ಸ್ಫೋಟಗೊಳ್ಳುತ್ತೆ. ಈ ಒಂದ್ ತೀವ್ರವಾದ ಭಾವನೆ ಇದೆಯಲ್ವಾ, ಅದೊಂದು ಅನಿರೀಕ್ಷಿತ ಶಕ್ತಿಯನ್ನ ಹೊರಹಾಕುತ್ತೆ. ಆ ಒಂದು ಭಾವನಾತ್ಮಕ ಆಘಾತದಿಂದ ನರುಟೋ ಒಳಗಡೆ ಇದ್ದ ಆ ಭಯಂಕರ ಶಕ್ತಿ ಹೊರಬರುತ್ತೆ. ಅದೇ 9 ಬಾಲದ ನರಿಯ ಶಕ್ತಿ. ನರುಟೋ ಈ ಶಕ್ತಿಯನ್ನ ತನ್ನ ಎದುರಾಳಿ ಹಕು ಮೇಲೆ ಬಳಸ್ಬಿಡ್ತಾನೆ. ಆದರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ. ನರುಟೋಗೆ ಒಂದು ವಿಷಯ ಗೊತ್ತಾಗುತ್ತೆ. ತನ್ನ ಫ್ರೆಂಡ್ ಮೇಲೆ ಅಟ್ಯಾಕ್ ಮಾಡಿದ ಶತ್ರು ಬೇರೆ ಯಾರೂ ಅಲ್ಲ, ತಾನು ಕಾಡಿನಲ್ಲಿ ಭೇಟಿಯಾಗಿದ್ದ ಅದೇ ದಯೆಯುಳ್ಳ ಅಪರಿಚಿತ. ಇದರಿಂದ ಅವನಲ್ಲಿ ಒಂದು ಆಂತರಿಕ ಸಂಘರ್ಷ ಶುರುವಾಗುತ್ತೆ. ಒಂದು ಕಡೆ ನರುಟೋ ಈ ಗೊಂದಲದಲ್ಲಿ ಸಿಕ್ಕಿಹಾಕ್ಕೊಂಡಿದ್ರೆ, ಇನ್ನೊಂದು ಕಡೆ ಗುರುಗಳಾದ ಕಕಾಶಿ ಮತ್ತೆ ಜಬುಜಾ ನಡುವಿನ ಫೈಟ್ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿತು. ಕಕಾಶಿ ತನ್ನ ಟ್ರಂಪ್ ಕಾರ್ಡ್ ಬಳಸೋಕೆ ರೆಡಿಯಾಗ್ತಾನೆ. ಅದೇ ಛಿದೋರಿ, ಅಂದ್ರೆ ಅಂಚನಾನ ಪ್ರಮಾಣದ ಲೈಟ್ನಿಂಗ್ ಚಕ್ರವನ್ನ ಕೈಲಿ ಹಿಡ್ದು ಅದನ್ನೊಂದು ಬ್ಲೇಡ್ ಥರ ಮಾಡ್ಬಿಡೋದು. ಜಬುಜಾಗೆ ಒಂದು ಫೈನಲ್ ಹೊಡೆತ ಕೊಡೋಕೆ ಪ್ಲಾನ್ ಮಾಡ್ತಾನೆ. ಯುದ್ಧ ಅದರ ಕೊನೆಯ ಹಂತಕ್ಕೆ ಬಂದಾಗ ಯಾರು ಊಹಿಸದ ಒಂದು ಘಟನೆ ನಡೆದುರೋಗುತ್ತೆ. ಒಂದೇ ಒಂದು ಕ್ಷಣ ಹಕುಕ್ ತನ್ನ ಫೈಟ್ ಬಿಟ್ಟು ಜಬುಜಾನು ಮುಂದೆ ಬಂದು ನಿಲ್ತಾನೆ. ಕಕಾಶಿಯ ಆ ಮಾರಣಾಂತಿಕ ಅಟ್ಯಾಕ್ನ ಪೂರ್ತಿ ಹೊಡೆತವನ್ನ ತಾನೇ ತಡ್ಕೊಳ್ತಾನೆ. ಯಾವ ಹುಡುಗ ಅಮೂಲ್ಯವಾದವರನ್ನ ರಕ್ಷಿಸಬೇಕು ಅಂತ ಹೇಳ್ತಿದ್ನೋ ಅವನೇ ತಾನು ಅಮೂಲ್ಯ ಅಂತ ಅನ್ಕೊಂಡಿದ್ದ ವ್ಯಕ್ತಿಗಾಗಿ ಪ್ರಾಣ ಕೊಟ್ಟುಬಿಟ್ಟಿದ್ದ. ಈ ಒಂದು ತ್ಯಾಗ ಆ ಸೇತುವೆ ಮೇಲಿದ್ದ ಪ್ರತಿಯೊಬ್ಬರನ್ನೂ ಮೌನಕ್ಕೆ ತಳ್ಳಿಬಿಡುತ್ತೆ. ಆ ತ್ಯಾಗದಿಂದ ಉಂಟಾದ ಆಘಾತದ ಮೌನ ಇದೆಯಲ್ವಾ, ಅದನ್ನ ಮುರಿಯೋಕ್ ಬರ್ತಾನೆ ಈ ಕಥೆಯ ಅಸಲಿ ವಿಲನ್ ಗಾಟೋ. ಗಾಟೋ ತನ್ನ ಗೂಂಡಾಗಳ ಜೊತೆ ಬಂದು ಮೊದಲು ಜಬುಜಾನನ ಸೋತಿದ್ದಕ್ಕೆ ಅಣಕಿಸ್ತಾನೆ. ಅಷ್ಟಕ್ಕೆ ನಿಲ್ಸಲ್ಲ, ಹಕ್ಕುದೇಹಕ್ಕೆ ಅವಮಾನ ಮಾಡಿ ಅವನೊಬ್ಬ ನಿಷ್ಪ್ರಯೋಜಕ, ಮುರಿದು ಹೋದ ಆಯುಧ ಅಷ್ಟೇ ಅಂತ ಹೇಳ್ತಾನೆ. ಜಬುಜಾ ಸುಮ್ಮನೆ ಇರೋದನ್ನ ನೋಡಿ ನರುಟೋಗೆ ಸಿಟ್ಟು ನೆತ್ತಿಗೆರುತ್ತೆ. ಅವನು ನಿನಗೋಸ್ಕರ ಸತ್ತ, ಎಲ್ಲರಿಗಿಂತ ಹೆಚ್ಚಾಗಿ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದ ಅಂತ ಕೂಗಾಡ್ತಾನೆ. ಈ ಪ್ರಶ್ನೆ ಎಲ್ಲರ ಮನಸ್ಸಲ್ಲೂ ಮೂಡುತ್ತೆ. ಜಬುಜಾ ನಿಜವಾಗ್ಲೂ ರಾಕ್ಷಸ್ನ? ನರುಟೋನ ಮಾತುಗಳು ಜಬುಜಾನ ಆ ಕಠಿಣ ಮುಖವಾಡವನ್ನ ಒಡೆಯೋಕೆ ಶುರು ಮಾಡುತ್ತೆ. ಮತ್ತು ಆಗ ಮಂಜಿನ ರಾಕ್ಷಸ ಅಂತ ಕರೆಸ್ಕೊಳ್ತಿದ್ದವನು ನಡುಗ್ತಾನೆ ಮತ್ತು ಅಳುತ್ತಾನೆ. ಹೌದು, ಜಬುಜಾನ ಕಣ್ಣಿಂದ ನೀರು ಬರುತ್ತೆ. ಆ ರಾಕ್ಷಸನ ಹಿಂದಿದ್ದ ಮನುಷ್ಯ ಎಲ್ಲರಿಗೂ ಕಾಣಿಸ್ತಾನೆ. ಈ ಒಂದು ಭಾವನಾತ್ಮಕ ಬದಲಾವಣೆ ಜಬುಜಾನನ್ನ ಅವನ ಕೊನೆಯ ಹೋರಾಟಕ್ಕೆ ತಳ್ಳುತ್ತೆ. ಇದು ಅವನ ವಿಮೋಚನೆಯ ಅಂತಿಮ ಹೋರಾಟ. ಹುಡುಗ, ನೀನು ನನ್ನ ಕಣ್ಣು ತೆರೆಸಿದೆ ಅಂತ ಹೇಳಿ ಜಬುಜಾ ತನ್ನ ಗಮನವನ್ನ ನಿಂಜಾಗಳಿಂದ ನಿಜವಾದ ಶತ್ರು ಅಂದ್ರೆ ಗಾಟೋ ಕಡೆಗೆ ತಿರುಗಿಸ್ತಾನೆ. ತುಂಬಾ ಗಾಯಗಳಾಗಿದ್ರು, ಕಣ್ಣು ಕಾಣಿಸ್ತಿದ್ರು ಜಬುಜಾ 100ಕ್ಕೂ ಹೆಚ್ಚು ಬಾಡಿಗೆ ಗೂಂಡಾಗಳ ಮಧ್ಯ ನುಗ್ಗಿಬಿಡ್ತಾನೆ. ಈ ಸಲ ಅವನ್ ಹೋರಾಡ್ತಿರೋದು ಒಂದು ಆಯುಧವಾಗಿ ಅಲ್ಲ, ಬದಲಾಗಿ ಒಬ್ಬ ಮನುಷ್ಯನಾಗಿ, ತನ್ನನ್ನ ಪ್ರೀತಿಸಿದ ಹುಡುಗನ ನೆನಪಿಗೆ ಗೌರವ ಕೊಡೋಕೆ ಹೋರಾಡ್ತಿದ್ದ ಮನುಷ್ಯನಾಗಿ. ಅವನು ಗಾಟೋನ ಗೂಂಡಗಳನ್ನ ಸೀಳ್ಕೊಂಡು ದಾರಿ ಮಾಡ್ಕೊಳ್ತಾನೆ. ಆ ಕ್ರೂರಿ ಗಾಟೋನನ್ನ ಹೊಡೆದುಡಿಸ್ತಾನೆ. ಕೊನೆಗೆ ತನ್ನ ಗಾಯಗಳಿಂದ ಕುಸಿದು ಆಕೋ ದೇಗದ ಪಕ್ಕದಲ್ಲೇ ಬೀಳ್ತಾನೆ. ಯುದ್ಧತೋ ಮುಗೀತು, ಆದ್ರೆ ಆ ಸೇತುವೆ ಮೇಲೆ ಉಳಿದ ಪರಂಪರೆ ಏನು? ಅದೇ ನಮ್ಮ ಚರ್ಚೆಯ ಕೊನೆಯ ಭಾಗ. ನಾವು ಇನ್ನೊಂದು ಜನ್ಮದಲ್ಲಿ ಸಿಕ್ಕಿದ್ರೆ ನಾನು ನಿನ್ಗೋಸ್ಕರ ಹೋರಾಡ್ಬೇಕು ಅನ್ಕೊಂಡಿದ್ದೀನಿ, ನಿನ್ನನ್ನ ಬಳಸ್ಕೊಳಕಲ್ಲ. ಇವು ಹಕುಗೆ ಜಬುಜಾ ಹೇಳಿದ ಕೊನೆಯ ಮಾತುಗಳು. ಆ ಕ್ರೂರಿ ಸತ್ತ ಮೇಲೆ ಊರಿನ ಜನ ಸೇತುವೆ ಕೆಲಸ ಪೂರ್ಣಗೊಳಿಸ್ತಾರೆ ಮತ್ತು ಅದಕ್ಕೆ ಮಹಾನ್ ನರುಟೋ ಸೇತುವೆ ಅಂತ ಹೆಸರಿಡ್ತಾರೆ. ಪಯಣತೋ ಮುಂದುವರಿಯುತ್ತೆ, ಆದ್ರೆ ಪಾಠಗಳು ಶಾಶ್ವತವಾಗಿ ಉಳಿಯುತ್ತವೆ. ತಾವು ನೋಡಿದ ತ್ಯಾಗಗಳಿಂದ ಸಂಪೂರ್ಣವಾಗಿ ಬದಲಾಗಿದ್ದ ಟೀಮ್ 7 ಆ ಊರನ್ನ ಬಿಟ್ಟು ಮುಂದೆ ಸಾಗುತ್ತೆ. ಮತ್ತು ನರುಟೋ ಕೊನೆಯದಾಗಿ ಮತ್ತೊಮ್ಮೆ ಹಕು ಹೇಳಿದ ಮಾತನ್ನ ನೆನಪಿಸಿಕೊಳ್ತಾನೆ, ನಿಜವಾದ ಶಕ್ತಿ ಸಿಗುವುದು ಯಾರಾದರೂ ಅಮೂಲ್ಯವಾದವರನ್ನು ರಕ್ಷಿಸಿದಾಗ. ಈ ಸೇತುವೆ ಮೇಲಿನ ಯುದ್ಧ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ಅಸಲಿ ಶಕ್ತಿ ಅಂದ್ರೆ ಏನು? ಅದು ಅಧಿಕಾರದಿಂದ ಬರುತ್ತಾ ಅಥವಾ ಸಮರ್ಪಣೆಯಿಂದ ಬರುತ್ತಾ? ಈ ಒಂದು ಪ್ರಶ್ನೆ ಮುಂದಿನ ಇಡೀ ಪಯಣದಲ್ಲಿ ಮತ್ತೆ ಮತ್ತೆ ಕೇಳಿಬರುತ್ತೆ.